ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕ ಅಕಾಡೆಮಿ. PGCET 27ನೇ ತಾರೀಕು ನೋಟಿಫಿಕೇಶನ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು KA. ಸೊ ನಾನು PGCET ವೆಬ್ಸೈಟ್ನ ಚೆಕ್ ಮಾಡಿದಾಗ ಇನ್ನೂ ಕೂಡ ನೋಟಿಫಿಕೇಶನ್ ಬಿಟ್ಟಿರಲಿಲ್ಲ. ಇವತ್ತು ಆಲ್ರೆಡಿ 28ನೇ ತಾರೀಕು, ಇನ್ನೂ ಕೂಡ ಬಿಟ್ಟಿರಲಿಲ್ಲ. ಅದಕ್ಕೋಸ್ಕರ ನಾನು KEಗೆ ಕಾಲ್ ಮಾಡಿಬಿಟ್ಟು ಒಂದು ಕ್ಲಾರಿಫಿಕೇಶನ್ ತೊಗೊಳ್ಳುವ ಅಂದ್ಕೊಂಡ್ಬಿಟ್ಟು KEಗೆ ಕಾಲ್ ಮಾಡಿದ್ದೆ. ಅದರೊಳಗಡೆ ಅವರು 2 ಅಪ್ಡೇಟ್ನ ಕೊಟ್ಟಿದ್ದಾರೆ. ಆ ಅಪ್ಡೇಟ್ ಏನು ಅಂತ ಒಂದು ರೆಕಾರ್ಡ್ ಕೂಡ ಮಾಡಿದ್ದೀನಿ, ನೀವು ಆ ಅಪ್ಡೇಟ್ ಕೇಳ್ಬೋದು. ನಮಸ್ತೆ ಸರ್, PGCET 27ನೇ ತಾರೀಕು ಅಪ್ಲಿಕೇಶನ್ ಡೇಟ್ ರಿಲೀಸ್ ಮಾಡಿದ್ರೆ ಅಂತ ಹೇಳಿದ್ರು. ಅಪ್ಲಿಕೇಶನ್ ಇನ್ನೂ ರಿಲೀಸ್ ಮಾಡಿಲ್ಲ. ಇನ್ನೂ ಆಗಿಲ್ಲ, ಅದು ಇನ್ನೂ 1 or 2 days ಪ್ರಾಬ್ಲಿ ನಾಳೆ ಇಲ್ಲ ನಾಡಿದ್ದು ಕೊಡ್ತಾರೆ. ಹೌದಾ ಸರ್? ಓಕೆ, ಇನ್ನೊಂದು ಅಪ್ಡೇಟ್ ಬೇಕಾಯ್ತು ಸರ್. ಈ ಸಲ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹಾಕಿದ್ರು ಸಿಲೆಬಸ್ ಅಲ್ಲಿ, ಅದು ಕನ್ಫರ್ಮ್ ಆಗಿದೆಯಾ ಸರ್? ಯಾವುದು ಕಂಪ್ಯೂಟರ್ ಬೇಸ್ಡ್? ಅದು ಇದು PGCET ಎಕ್ಸಾಮ್ CBT ಅಂತ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ. ಅದು ಕನ್ಫರ್ಮ್ ಆಗಿದೆಯಾ ಸರ್? ಒಂದು ನಿಮಿಷ. ಹಾಂ ಸರ್. ಹಲೋ. ಹಾಂ ಸರ್. ಇನ್ನೂ ಕನ್ಫರ್ಮ್ ಇಲ್ವಂತೆ ಅದು. ಹೌದಾ? ನಿಮ್ಗೆ ಅಪ್ಲಿಕೇಶನ್ ಕ್ಲೋಸ್ ಅಷ್ಟರಲ್ಲಿ ಅನೌನ್ಸ್ ಮಾಡ್ತಾರದು ಯಾವುದು ಅಂತ ಹೇಳ್ಬಿಟ್ಟು. ಹಾಂ, ಅಂದ್ರೆ ಸಿಲೆಬಸ್ ಅಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹಾಕಿದ್ರು. ಅದೇ ಹಾಕಿ 2 ಹೇಳಿದಾರಂತೆ. ಹಾಂ ಸರ್. ಬಟ್ ಯಾವ್ದಂತ ಇನ್ನೂ ಕನ್ಫರ್ಮ್ ಇಲ್ಲ. ಪ್ರಾಬ್ಲಿ ಅದು ಈ ವರ್ಷ ಇರೋ ಡೌಟು, ನೆಕ್ಸ್ಟ್ ಇಯರ್ ಇಂದ ಇಂಪ್ಲಿಮೆಂಟ್ ಆಗ್ಬೋದು. ಓಕೆ, ನೋಡ್ಬೇಕಿನ್ನು. ಓಕೆ ಸರ್. ಓಕೆ. ಎಸ್, ದಿಸ್ ದ ಅಪ್ಡೇಟ್ ದೇ ಹ್ಯಾವ್ ಗಿವನ್. ಈ ಅಪ್ಡೇಟ್ನ ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಸಿಲೆಬಸ್ ಒಳಗಡೆ ಪಠ್ಯಕ್ರಮ ಅಂತ ಓಪನ್ ಮಾಡಿದಾಗ ಅಲ್ಲಿ ನಿಮಗೆ MBA ಅಥವಾ MCA ಎರಡೂ ಕೂಡ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಅಂತ ದೇ ಹ್ಯಾವ್ ಗಿವನ್ ದೇರ್. ಸೊ ಓಪನ್ ಆಗ್ತಿದೆ. ಸೊ ನೀವು ಅಪ್ಲಿಕೇಶನ್ ನೋಡಿದಾಗ ಎಕ್ಸಾಮಿನೇಷನ್ ಮೋಡ್ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಬಟ್ ಅವ್ರ ಹತ್ರ ಇನ್ನೂ ಕ್ಲಾರಿಫಿಕೇಷನ್ ಇಲ್ಲ, ಅದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗುತ್ತವಾ ಅಥವಾ ಪ್ರತಿ ಸತಿ ನಡೆಯೋಂಗೆ ಆಫ್ಲೈನಲ್ಲೇ ಆಗುತ್ತಾ ಅಂತ ಇನ್ನೂ ಕೂಡ ಅವ್ರಿಗೂ ಕ್ಲಾರಿಫಿಕೇಷನ್ ಇಲ್ಲ. ಅದು ಈ ವರ್ಷದಿಂದ ಇಂಪ್ಲಿಮೆಂಟ್ ಆಗ್ಬೋದು ಅಥವಾ ನೆಕ್ಸ್ಟ್ ವರ್ಷದಿಂದ ಇಂಪ್ಲಿಮೆಂಟ್ ಆಗ್ಬೋದು ಅಂತ ಅವ್ರಿಗೂ ಕನ್ಫ್ಯೂಷನ್ಸಲ್ಲೇ ಇದ್ದಾರೆ. ಸೊ ವೆರಿ ಸೂನ್ ಹೋಪ್ ಅವರು ಆದಷ್ಟು ಬೇಗ ಅದನ್ನ ಅಪ್ಡೇಟ್ ಕೂಡ ಮಾಡ್ತಾರೆ ಮತ್ತು ನೋಟಿಫಿಕೇಷನ್ ಕೂಡ ರಿಲೀಸ್ ಮಾಡ್ತಾರೆ. ಇನ್ನೊಂದು 2 ದಿನದಲ್ಲಿ, ಅವ್ರು ಹೇಳಿರ್ಬೇಕಾದ್ರೆ ಇನ್ನೊಂದು 2 ದಿನದಲ್ಲಿ ನೋಟಿಫಿಕೇಷನ್ ಕೂಡ ರಿಲೀಸ್ ಮಾಡ್ತಾರೆ. ನೋ ನೀಡ್ ಟು ಪ್ಯಾನಿಕ್ ಆಗುವಂಥ ನೆಸೆಸಿಟಿ ಇಲ್ಲ. ಸೊ ಅಪ್ಲಿಕೇಶನ್ ಡೇಟ್ ರಿಲೀಸ್ ಮಾಡಿದ ತಕ್ಷಣ ನಾನು ಅಪ್ಡೇಟ್ ಮಾಡೇ ಮಾಡ್ತೀನಿ. ಅದ್ರ ಜೊತೆಗೆ CBT ಇರುತ್ತೋ ಇಲ್ವೋ ಅಂತ ಅವ್ರು ಅಪ್ಲಿಕೇಶನ್ ರಿಲೀಸ್ ಮಾಡಿ ಆದಮೇಲೆ ಒಂದು ಅಪ್ಡೇಟ್ ಸಪ್ರೇಟ್ ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡ್ತಾರೆ. ಯು ಡೋಂಟ್ ಹ್ಯಾವ್ ಟು ವರಿ. ಪ್ರಿಪ್ರೇಷನ್ನ ಇದೇ ರೀತಿ ಚೆನ್ನಾಗಿ ಪ್ರಿಪ್ರೇಷನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಯಾರೇನೂ ಸ್ಟಾರ್ಟ್ ಮಾಡಿಲ್ಲ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ, ಬಿಕಾಸ್ ಎಕ್ಸಾಮಿನೇಷನ್ಸ್ ಆರ್ ವೆರಿ ನಿಯರ್, ತುಂಬ ಹತ್ತಿರದಲ್ಲಿದೆ. ಸೊ ಇದೇ ರೀತಿ ಮತ್ತೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಸ್ ಬೇಕಂದರೆ ಧ್ರುವಿಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡಿರಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಫಾರ್ PGCET ಆಸ್ಪಿರೆಂಟ್. ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ, ಬೇರೆ ಗ್ರೂಪ್ಗೆಲ್ಲ ಶೇರ್ ಮಾಡಿರಿ, ಸೊ ದಟ್ ವಿ ಕ್ಯಾನ್ ರೀಚ್ ದ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಲ್ಸೋ. ಇದೇ ರೀತಿ ಹೊಸ ಅಪ್ಡೇಟ್ಗಳನ್ನ ನಾನು ಕೊಡ್ತಾ ಇರ್ತೀನಿ. ಸೊ ಯಾರ್ಯಾರು ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಬೇಕು, ಸಮ್ರಾಟ್ PGCET 2.0 ಬ್ಯಾಚ್ ಕೋರ್ಸ್ಗೆ ಯಾರ್ಯಾರು ಜಾಯ್ನ್ ಆಗಬೇಕು ಆದಷ್ಟು ಬೇಗ ಕೂಡ ಜಾಯ್ನ್ ಆಗ್ಬೋದು. ಈ ಬ್ಯಾಚ್ ಕೋರ್ಸಲ್ಲಿ ಲೈವ್ ಕ್ಲಾಸಸ್ಸು, ರೆಕಾರ್ಡೆಡ್ ಕ್ಲಾಸಸ್ಸು, 50+ ಮಾಕ್ ಟೆಸ್ಟು, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಎಲ್ಲ ನಾವು ಕೊಡ್ತಾ ಇದ್ದೀವಿ. ಅಂಟಿಲ್ ಎಕ್ಸಾಮಿನೇಷನ್ ವರೆಗೂ ಕ್ಲಾಸಸ್ ಇರುತ್ತೆ. ಇಫ್ ಯು ವಾಂಟ್ ಟು ಜಾಯ್ನ್ ಸಮ್ರಾಟ್ 2.0 ಡೆಫಿನೆಟ್ಲಿ ಯು ಕ್ಯಾನ್ ಜಾಯ್ನ್. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಇನ್ನೊಂದು ಸತಿ ಹೇಳ್ತಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬಂದು ಮೀಟ್ ಆಗ್ತೀನಿ. ಟಿಲ್ ದೆನ್, ಥ್ಯಾಂಕ್ ಯು ಸೊ ಮಚ್.